ಭಟ್ರು ಇಷ್ಟೊತ್ತು ಗಂಟೆ ನಿನ್ ಜೊತೆಗೆ ಹಿಂಗೆಲ್ಲ ಮಾಡ್ಬಿಟ್ನಾ? ಈಗ ಮಾಸ್ಟ್ರೆ ಎಂಥದಿದು ಮಧುರ ಬಾಬುಯ ಮನೆಯ ಮುಂದೆ ನಿಂತುಕೊಂಡು ಪುಟ್ಟಕ್ಕನ ಬಗ್ಗೆ ಕನ್ಸ್ಕೊಂತಿದ್ದೀರಾ? ಅದು ನನ್ನ ಪರ್ಸ್ನಲ್ಲು. ನಿನ್ ಜೊತೆಗೆ ಹೋಗ್ಬಿಟ್ರೆ ಪೊಲ್ಯೂಷನ್ ಆಗ್ಬಿಡ್ತದೆ. ನಂಗೆ ಗೊತ್ತುಂಟು, ಯಾವತ್ತು ನೋಡಿದ್ರು ಪೊಲ್ಯೂಷನ್ ಪಾಪ್ಯುಲೇಷನ್ ಬಗ್ಗೆ ಯೋಚನೆ ಮಾಡೋದಂತ. ಅದ ಕಲ್ಟಿವೇಟ್ರು ನನ್ನ ಕಾಲೆಳೆಯೋ ಮಾತಾಡ್ರೆ ಕಲ್ ತಕ ಹೊಡೆದಾಕ್ಬಿಡ್ತೀನಿ. ಹೋಗಿಲ್ಲ ತಿಮ್ಮ, ನೀವು ಗೌಡನ ಪಟ್ಟ ಇರುವ ಸ್ಥಾನದಲ್ಲಿದ್ದೀರಾ. ಈ ನಮ್ಮನೆ ಸ್ಟೈಲಿಶ್ ಆಗಿ ಮಾತಾಡಬೇಡಿ. ಆಮೇಲೆ 70ರ ಹರೆಯದಲ್ಲಿ ಮಾಡಬಾರ್ದನ್ನು ಮಾಡಿ ಜನಗಳ ಬಾಯಲ್ಲಿ ಕಿಡ್ಡಿ ಶನಿಸಿಕೊಂಡವರಲ್ಲಿ ಇಷ್ಟಿಗೆ ಸೇರಿ ಬಿಡ್ತೀರಾ. ಮಧುರ ಬಾಬಿ ನಮ್ಮನ್ನ ಎಂತದಕ್ಕೆ ಕರೆಸಿದ್ದಾರೆ ಅಂತೇಳಿ ವಿಚಾರಿಸುವ. ರಾಕಿ, ಹಾಯ್ ಮಧುರ ಬಾಬಿ, ಗಜಕೇಸರಿಯನ್ನ ಕರ್ಕೊಂಡು ಬಂದಿದ್ದೇನೆ. ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ, ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಕರ್ಕೊಂಬರೋದಲ್ವಾ? ಅನೇಪ್ನವ್ರೆ, ನಮ್ಮಲ್ಲೇ ಅದೆಲ್ಲ ಯಾಕೆ ಬಿಡಿ. ಹಾಗೂ ಒಂದು ವೇಳೆ ನಿಮ್ಗೆ ಹಾಕ್ಬೇಕು ಅನ್ಸರೆ ಮಧುರ ಅವ್ರ ಕೈಲಿ ಹಾಕ್ಸ್ಬಿಡಿ. ನೀವ್ ಯಾವ ಘನಂದಾರಿ ಕೆಲಸ ಮಾಡಿದಿರ ಅಂತ ನಿಮಗ್ ಹಾರ ಹಾಕಿ ಸನ್ಮಾನ ಮಾಡ್ಬೇಕು? ಅಂದ್ರೆ ನಾನು ರೈತರ ಪರವಾಗಿ ಹೋರಾಟ ಮಾಡ್ತಿರೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಗೊತ್ತಿದೆ, ಅದಕ್ಕೆ ಉಗ್ಯ ಕರೆದಿದ್ದು. ನಾನು ಜನಸೇವೆ ಮಾಡಿದ್ರೆ ನೀವು ನನಗೆ ಉಗಿದ್ರಿಯಾ? ಮತ್ತಿನ್ನೇನ್ ಗೌಡ್ರೆ, ಊರ್ ಜನರಿಗೆ ಸಹಾಯ ಆಗ್ಲಿ ಅಂತ ಊರ್ ಗೌಡ್ರು ಸಾಲ ಕೊಟ್ಟಿದ್ರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ಬೇಡಿ ಅಂತ ಬ್ರೈನ್ ವಾಶ್ ಮಾಡ್ತಿದ್ದೀರಂತೆ. ಇಲ್ಲ, ಸತ್ತು ಸಮಾಧಿ ಸೇರಿರೋ ನಿಮ್ ತಾತ. ಜಾನಿ ಬಾಯ್, ಈ ಮನುಷ್ಯ ದುಡ್ಡು ಖರ್ಚಾಗ್ತದೆ ಅಂತೇಳಿ ಅವರ ತಾತನ ಸಮಾಧಿ ಕೂಡ ಕಟ್ಟಿರ್ಲಿಕ್ಕಿಲ್ಲ. ಐ ಆಮ್ ರೈಟಿಂಗ್ ಮಾಸ್ಟರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಮ್ ತಾತನ ಸಮಾಧಿ ಕಟ್ಸಿದನೋ ಬಿಟ್ಟಿದನೋ, ನಿನ್ ಸಮಾಧಿ ಅಂತೂ ಕಟ್ಟುಬಿಡ್ತೀನಿ. ಮಧುರ ಅವ್ರೆ, ನಾನು ಯಾವತ್ತು ಕಂಡವ್ರಟ್ಟಿ ಮುರಿಯೋ ಕೆಟ್ಟ ಕೆಲಸ ಮಾಡಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಊರ್ ಜನರಿಗೆ ಸಾಲ ವಾಪಸ್ ಕೊಡ್ಬೇಡಿ ಅಂತ ಹೇಳಿ ಊರ್ ಗೌಡ್ರಿಗೆ ಲಾಸ್ ಆಗೋ ರೀತಿ ಮಾಡಿರೋದು ಕೆಟ್ಟ ಕೆಲಸ ಅಲ್ವಾ? ಅದ್ ಕೇಳಿ ಅಂತ ಊರ್ಗೌಡ ಬಂದು ಹೇಳ್ಕೊಟ್ನಾ? ಅವ್ರು ಹೇಳಿ ಬಿಡ್ಲಿ, ಊರು ಸಾಬ್ರಿ ನಿಮ್ಗೆ ಯಾಕ್ರಿ? ಅಣ್ಣಪ್ಪನವ್ರಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದಾರಿ. ಆ ಊರ್ ಗೌಡ ಊರ್ ಜನಗಳಿಗೆ ಸಹಾಯ ಮಾಡೋ ದೃಷ್ಟಿಲಿ ದುಡ್ಡು ಕೊಟ್ಟಿಲ್ಲ. ಬಡ್ಡಿ ಚಕ್ರ ಬಡ್ಡಿ ದಂಧೆ ಮಾಡಿ ಬಡವ್ರ ರಕ್ತನ ಹೀರಕ ರೈತರಿಗೆ ದುಡ್ಡು ಕೊಟ್ಟು ಯಾಮಾರ್ಸನೆ. ಅವ್ರ ರೈತರಿಗೆ ಯಾಮಾರ್ಸಿದಾರಂತ ನಿಮಗೆ ಯಾರು ಹೇಳಿದ್ದು? ಆ ಗೌಡನ್ ದೌರ್ಜನ್ಯ ದಬ್ಬಾಳಿಕೆಗೆ ನೊಂದು ಬೆಂದು ಬೇಸತ್ತು ಜನ ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ತಾ ಇದ್ರು. ಇದನ್ನೆಲ್ಲ ನಾವು ನಂಬೇಕಾ? ತೊಂದ್ರೆ ಇಲ್ಲ, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆ ದೃಶ್ಯನ ನಮ್ ಕಲ್ಟಿವೇಟರ್ ನೋಡೋಣ, ಇವನ್ನ ಕೇಳ್ಕೊಳ್ಳಿ. ರಾಕಿ, ಇವ್ರು ಹೇಳ್ತಿರೋದಲ್ಲ ನಿಜಾನಾ? ಹೌದು ಮಧುರ ಬಾಬಿ, ಸಾಯುವವರನ್ನೆಲ್ಲ ತಡೆದು ನನಗೆ ಸಿಗುವ 2 ತಿಥಿ ಊಟವನ್ನು ಸಿಗದ ಹಾಗೆ ಮಾಡಿದ್ರು ಈ ಶಿಗಡಿ ರಾಮ. ಮತ್ ಊರ್ಗೌಡ್ರು ಎಲ್ಲ ನಿಮ್ದೆ ತಪ್ಪು ಅನ್ನೋ ರೀತಿ ಮಾತಾಡಿದ್ರು. ಡ್ರಾಮಾ ಮಾಡ್ತಾನೆ. ಮಧುರ ಅವ್ರ, ಆ ಊರ್ ಗೌಡ ಮಾಡೋ ಅಕ್ರಮಗಳನ್ನ ತಡೆದು ಊರ್ ಜನಕ್ಕೆಲ್ಲ ನನ್ನ ಕೈಲಾಸ ಸಹಾಯ ಮಾಡಬೇಕು ಅಂತ ಈ ತರ ರಿಸ್ಕ್ ತಕೊಂಡಿನಿ. ಈಗ ಹೇಳಿ, ನಾನು ಮಾಡ್ದ ತಪ್ಪ? ಗೌಡ್ರೆ, ನೀವ್ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಅಂದ್ರೆ ಇಷ್ಟ ದಿನ ಬರೀ ಕೆಟ್ಟ ಕೆಲ್ಸನೇ ಮಾಡ್ತಿದ್ರಿ ಅಂತ. ಜಾನಿ, ಗೌಡ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ಗೌಡ್ರೆ, ನಿಮ್ ಹೋರಾಟನ ಮುಂದುವರಿಸಿ, ನಾವ್ ನಿಮ್ ಜೊತೆಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮಧುರ ಅವ್ರೆ. ನೀವು ನನ್ನ ಜೊತೆಗಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ ಗಲಾಟೆಯಲ್ಲಿ ನೀವು ಜೈಲ್ ಪಾಲ್ ಆದ್ರೆ ನಾವಿಬ್ರು ಸೈಡಲ್ಲಿ ನಿಂತ್ಕೊಂಡು ಟಾಟಾ ಮಾಡ್ತೀವಿ. ಜಾನಿ, ಒಳ್ಳೆಯವರು ಜೈಲ್ ಪಾಲಾಗೋದಕ್ಕೆ ನಾನ್ ಬಿಡಲ್ಲ. ಗೌಡ್ರೆ, ನೀವ್ ಧೈರ್ಯವಾಗಿ ಮುನ್ನುಗ್ಗಿ, ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಎಲ್ಲಿಗೆ ಮುನ್ನುಗ್ಗಿ ಅಂದ್ರಲ್ಲ, ನನ್ನ ಕನಸು ನನ್ಸಾಗ್ಬೋದು. ನನಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಸ್ಟಿಲ್ ಐ ಆಮ್ ರೆಡಿ. ಶ್ರೀ ಸಾರ್ ಬಿಡು, ಶ್ರೀ ನೀರಿಡು. ಅಲ್ಲೇ ಇಲ್ವಾ? ಅವಾಗಿಂದ ನಾನು ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ರೆ ಬೇಕು ಅಂತ ನೀರಿಡು, ಸಾರ್ ಬಿಡು, ಅನ್ನ ಹಾಕು, ತುಪ್ಪ ಹಾಕು ಅಂದಿರಿಯಾ? ನಾನು ಹೇಳೋದು ನಾವು ಕೇಳೋ ಗೌಡ. ತೊಂದರೆ ಇಲ್ಲ, ಅದೇನು ಹೇಳು. ನೀವು ಈ ಊರ್ ಜನಕ್ಕೆ ಸಹಾಯ ಮಾಡ್ತಾ ಇರೋದಕ್ಕೆ ಇಡೀ ಊರೇ ನಿಮ್ಮನ್ನ ದ್ಯಾವ್ರು ಅಂತ ನೋಡ್ತಾ ಇದೆ. ಇದನ್ನೆಲ್ಲ ನೋಡಿ ನಂಗೆ ಸಾರಿ ಖುಷಿ ಆಗ್ತಾ ಇದೆ. ಬರೀ ಖುಷಿ ಪಡು, ಬೇರೆ ಏನು ಪಡಕ್ ಹೋಗ್ಬೇಡ. ಯಾಕೋ ನನ್ನ ಯಜಮಾನ ಹಂಗಂದಿ? ನಾನು ನಿನ್ನ ಯಜಮಾನ ಅಲ್ಲ. ನಾಳೆ ಆಯ್ತೀರ ಬಿಡಿ. ನೋಡು, ಈ ತರ ಬ್ಯಾಡ್ದಾರ ಮಾತನ್ನೆಲ್ಲ ಆಡ್ಕೊಂಡು ದಂಡಕ್ ಬಂದ್ರೆ ನಿಮ್ಮ ಅಕ್ಕನ ಪತ್ರ ಬರೆದು ಬಿಡ್ತೀನಿ. ಏನಂತ? ನನ್ಗೂ ನಿನ್ ತಂಗಿಗೂ ಪಿರುತಿ ಆಗದೆ, ನೀನ್ ಅಲ್ಲೇ ಇರು, ನಾವಿಬ್ರು ಇಲ್ಲೇ ಇರ್ತೀವಂತನಾ? ಬಾರು, ಇನ್ನೊಂದ್ಸತ ಪಿರುತಿ ಗಿರುತಿ ಅಂದ್ರೆ ಬೇವನ್ ಸೊಪ್ಪು ತಗೊಂಬಂದ್ ಬಾರ್ಸಾಕ್ಬಿಡ್ತೀನಿ. ಯಾಕೋ ಚಂದ್ರ ನಿನಗ್ ನನ್ ಮೇಲೆ ಅಷ್ಟೊಂದು ಕೋಪ? ನಿಮಗ್ ಕೋಪ ಬಂದಾಗ ಕಲ್ಯಾಣ ಸೇವೆ ನೆನ್ಸ್ಕೊಳ್ಳಿ. ಹಿಂಗೆಲ್ಲ ಮಾತಾಡ್ತಾರೆ, ಉಣ್ಣೆಲ್ಲ ಎದ್ದೋಗ್ಬಿಡ್ತೀನಿ. ಬ್ಯಾಣ, ನಾನ್ ನಿಮ್ಗೋಸ್ಕರ ಅಂತಾನೆ ನಾನ್ ಪ್ರೀತಿ ಸುರ್ಸಿ ಅಡ್ಗೆ ಮಾಡಿವ್ನಿ. ಸದ್ಯ ಬೇವ್ರು ಸುರ್ಸಿಲ್ವಲ್ಲ. ಏ ಗೋಳ, ಸಂಜೆ ಪಕೋಡ ಮಾಡೋದು ಸಂಜೆ ಮಾಡ್ತೀನಿ ಬಿಡಿ. ಅಮ್ಮ
ಆಮ್ಯಾಕೆ ಇನ್ನೊಂದು ವಿಷಯ, ಯಾನ ಈ ಊರ್ ಜನಕ್ಕೆ ಈ ಊರ್ ಗೌಡ್ರಿಂದ ಮುಕ್ತಿ ಸಿಕ್ಕದ ಮೇಲೆ ಈ ಊರಿಗೆ ನೀವೇ ಗೌಡ, ನಾನೇ ಗೌಡ್ತಿ. ಇಲ್ಲಿ ಕೆಲಸ ಮುಗಿದ್ಮೇಲೆ ನಾ ಬೆಂಗಳೂರಿಗೆ ಹೋಗ್ತೀನಿ, ಆಮೇಲೆ ನೀವು ಒಬ್ಳೆ ಗೌಡ್ತಿಯಾಗಿರು. ದೇವ್ರಿಗೆ ಮಾಡಿರೋ ಮಂಗಳಾರತಿ. ಮೈಡಿಯರ್ ಅತ್ತಿಗೆ ಮಂಗಳಾರತಿ ಅಂತೇಳಿ ಅದಕ್ಕೆ ಮುತ್ತು ಕೊಡೋಕ್ಕಾಗುತ್ತಾ? ಹಾಗೆ ಮಾಡಿದ್ರೆ ಮುಖ ಕರ್ಕಲಾಗುತ್ತೆ. ಅದಕ್ಕೆ ನಾವದನ್ನ ಬೆಂಕಿ ಅನ್ನೋದು. ನಮಗೂ ಬೆಂಕಿಗೂ ಆಗ ಬರೋದಿಲ್ಲ, ತಗೊಂಡೋಗು. ಯಾವ್ರಿಗೆ ಆರತಿ ಮಾಡಿರೋ ಪವಿತ್ರ ಜ್ಯೋತಿ ಬಗ್ಗೆ ಆಟ್ಗುಳಿ ಮಾಡಬಾರ್ದು ಅನ್ನಿ ಭಕ್ತಿಯಿಂದ ಕೈ ಮುಕ್ಕೊಂಡು ಮಂಗಳಾರತಿ ತಕೊಳ್ಳಿ. ತಗೊಳ್ಳಿ ಅಂದ್ರೆ ತಗೊಂಡು ಪ್ಯಾಂಟ್ ಜೋಬಲ್ ಮಡಿಕೊಳ್ಳ. ಸುಡ್ಸ್ಕೊಳಕ್ ಆಸೆ ಇದ್ರೆ ಇಟ್ಕೊಳ್ಳಿ. ಲೇ ಬಸ್ಯ, ನಮ್ಮ ಅಣ್ಣಂಗೆ ಆಟಗುಳಿ ಆಡಿ ಏನ್ಲ, ಚರ್ಬಿ ಸುಲ್ದು ಬಿಡ್ತೀನಿ. ಅಣ್ಣ ನಾನು ಹಂಗೆ ಹೇಳಿಲ್ಲ, ಬೆಂಕಿ ತಗೊಂಡು ಜೋಬ್ ಒಳಗಿಟ್ರೆ ಸುಡ್ತದೆ ಅಂತ ಹೇಳ್ವಿ. ಬೆಂಕಿ ತಗೊಂಡ್ರು ಪ್ಯಾಂಟ್ ಜೋಬಲ್ ಮಡಿಕೊಂಡ್ರೆ ಸುಡ್ತದೆ ಅಂತ ನನಗೂ ಸಂದ ಗೊತ್ತು. ನೀವು ಹೊಸಿ ತೆಪ್ಪಗೆ ನಿಂತ್ಕೋ. ನೋಡ್ಗಂಗೆ, ನನಗೆ ದೇವ್ರು ಆರ್ತಿ ಗೀರ್ತಿ ಅಂದ್ರೆ ಆಗ ಬರಕಿಲ್ಲ ಅಂತ ನಿನಗೆ ಸಂದ ಗೊತ್ತು. ಗೊತ್ತದೆ, ಆದ್ರೆ ಇವತ್ತು ವಿಶೇಷವಾದ ದಿನ ಅಲ್ವಾ, ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿದ್ದೆ ಅನ್ನಿ. ನೀನ್ ವಿಶೇಷವಾಗಾದ್ರೂ ಪೂಜೆ ಮಾಡು, ಶೇಷವಾಗಾದ್ರೂ ಪೂಜೆ ಮಾಡು, ಆದ್ರೆ ಬೆಂಕಿ ಇಟ್ಕೊಂಡು ನನ್ನ ಎದುರುಗಡೆ ಬರಬೇಡ. ಆತು, ಇವತ್ತೊಂದಿನಾದ್ರೂ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬನ್ನಿ. ಇವತ್ತಾದ್ರೂ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋ. ಯಾಕೆ ಎಲ್ರು ನಗ್ತಾ ಇದ್ದೀರಿ? ಮೈಡಿಯರ್ ಅತ್ತಿಗೆ ಮರಿ ಊಟಕ್ಕೆ ಹೋಗೋರನ್ನ ಮಜ್ಜಿಗೆ ಊಟಕ್ಕೆ ಕರೆದಂಗಾತು. ಅವರೇ ಯಜಮಾನ್ರೆಲ್ಲ ಇವತ್ತು ಜಾತ್ರೆಯಲ್ಲಿ ರೆಕಾರ್ಡ್ ಡ್ಯಾನ್ಸ್ ನೋಡಕ್ ಹೋಯ್ತಾವ್ರೆ. ದೇವಸ್ಥಾನದಲ್ಲಿ ಬಿಟ್ಟು ದಾಸ್ತಾನ ಕೊಡ್ತೇನೆ ಅಂದ್ರೆ ಇವ್ರು ಬರಕಿಲ್ಲ, ಹಾಗಂತ ನಾನು ಕರಿಬೇಡಿ, ನಾನು ಬರಕಿಲ್ಲ. ನೋಡು, ನಮಗೂ ದೇವ್ರಿಗೂ ಆಗ ಬರಕಿಲ್ಲ. ನೀವ್ ಹೋಗ್ಬಾ, ಬರ್ಲಾ ಹೋಗೋಣ. ಮೈಡಿಯರ್ ಅತ್ತಿಗೆ ದೇವಸ್ಥಾನದಲ್ಲಿ ಬಿಟ್ಟಿ ಪ್ರಸಾದ ಸಿಗುತ್ತೆ ಅಂತೇಳಿ ಅಲ್ಲೇ ಎದ್ದು ಬಿಡಬೇಡಿ. ಹಟ್ಟಿ ಚೋರಿಗೆ ಬಂದು ಬಿರುಬಿರ್ನ ಅಡುಗೆ ಮಾಡಿ ಕೊಡೆ ಬಾ, ನಿನಗೆ ಕೊಡಿಸ್ತೀನಿ ಒಡೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಗೆಳೆಯ, ಈ ಗೆಳತನದ ಬಗ್ಗೆ ಇರೋ ಹಾಡ್ನೆಲ್ಲವ ನಮ್ಮನ್ನ ನೋಡೇ ಬರ್ದವ್ರೇನೋ ಅನಿಸ್ತದೆ ಅಲ್ವಾ? ನಮ್ಮನ್ನ ನೋಡಿ ಬರ್ದಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಹಾಡಂತೂ ನಮ್ಮ ಸ್ನೇಹಕ್ಕ ಪೂರಕವಾಗದ, ಅದೇ ಸಂತೋಷ. ಗೆಳೆಯ, ಈ ಸಲ್ಟು ನಿಂಗೆ ಬೋಪ್ ಪಸಂದ ಕಾಣಿಸ್ತದೆ. ನೀನ್ ಹಾಕೊಂಡಿದ್ರೆ ಇನ್ನೂ ಪಸಂದ್ ಹಾಕೊಂಡಿರೋದು. ನೀನ್ ಇಷ್ಟಪಟ್ಟಿದ್ರು ಗೆಳೆಯ ಇಷ್ಟಪಟ್ಟವನ ಅಂದೇಟ್ಕಲೆ ನನಗ್ ಬಿಟ್ಕೊಟ್ಟಲ್ಲ. ನಿನ್ನಂತ ಗೆಳೆಯನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದಿ. ಸಾಕು, ಸುಮ್ಮನಿರಲಿ. ಸಲ್ಟ್ ವಿಷಯನೇ ದೊಡ್ಡದು ಮಾಡಬೇಡ. ನನಗ್ ಗೊತ್ತು, ನನ್ನ ಗೆಳೆಯ ಈ ಗೆಳೆಯನಿಗೋಸ್ಕರ ಪ್ರಾಣನ ಬೇಕಾದ್ರೂ ಕೊಟ್ಬಿಡ್ತಾನೆ ಅಂತ. ಯಾಕ ನೀ ಕೊಡಲ್ವಾ? ಗೆಳೆಯ ಗೆಳೆಯ, ಇಲ್ಲಿ ನೀರ್ ಕಮ್ಮಿ ಅದೆ, ಬೇರೆ ಡ್ಯಾಮ್ ತಕೋಬಾ. ಅದ್ಯಾಕ ಬಿದ್ದು ಪ್ರಾಣ ಕೊಟ್ಬಿಡ್ತೀನಿ. ಸುಮ್ಮನೆ ಗೆಳೆಯ, ನಿನ್ನನ್ ಕಳ್ಕೊಂಡು ನಾನ್ ಬದುಕಿದನ. ಈ ಪ್ರಾಣ ಕೊಡೋ ವಿಷಯ ಬೇಡವೇ ಬೇಡಪ್ಪ. ನೋಡು, ಇಲ್ಲಿ ಗಂಟ ಬಂದೀವಿ, ದಂಡ ಊರ್ಗೋಗ್ಬಿಟ್ಟು ದೇವಸ್ಥಾನದಲ್ಲಿ ನಮ್ಮ ಸ್ನೇಹ ಹಿಂಗೆ ಇರ್ಲಿ ಅಂತ ಕೇಳ್ಕೊಂಬರವ್. ನಡಿ, ಪ್ರಸಾದನೂ ಸಿಗ್ತದೆ. ಒಟ್ಟ ಹಚ್ಚುತ್ತದೆ, ಜುಟ್ಟು ಕುಣಿತದೆ, ಹೊಟ್ಟೆ ಒಳಗಿರೋ ಮುದ್ದು ಪಾಪು ಎದ್ದು ಕುಣಿತದೆ. ಅಯ್ಯೋ, ಜೋಡ್ ಮತ್ತೆ ಕಿತ್ತೋಯ್ತು ಕೂಡ. ಅದಕ್ಕೆ ಹೇಳೋದು, ಅದನ್ನ ಎಷ್ಟ್ಬಿಟ್ಟು ಹೊಸ ಜೋಡ್ ತಕ ಅಂತ. ಸರಿ ತಕ, ನಂದೆ ಹಾಕಂಬ. ಬೇಡ, ನೀನ್ ಹಾಕೋ, ಇದನ್ನ ಪಿನ್ ಹಾಕ್ಬಿಟ್ಟು ಹಾಕತೀನಿ. ಸರಿ ಹಾಕಂಬಿರ್ಬ, ಒಟ್ಟಿಗೆ ಹೋಗೋ. ನೀನ್ ಹೋಗಿ ದೇವ್ರ ದರ್ಶನ ತಗೊಂಡು ಪ್ರಸಾದ ಇಸ್ಕೋತಾರು, ಇಲ್ಲಾಂದ್ರೆ ಪ್ರಸಾದ ಕಾಲೇ ಹೋಯ್ತದೆ. ಎಲ್ಲ ನೀವು ಹೇಳ್ದದೆ ನಡಿಬೇಕಲ್ವಾ? ತೊಂದ್ರೆ ಇಲ್ಲ, ನಾ ಹೋಗಿರ್ತೀನಿ, ನೀ ಬಿರ್ನ್ ಬಂದ್ಬಿಡು. ನಡಿ. ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ.
ಪ್ರಸಾದ ತಗೊಳ್ಳಿ. ಕೈಗೆ ಬಂದ್ ಪ್ರಸಾದವ ಬಿರ್ನೆ ತಿನ್ಕೊಳ್ಳಿ, ಇಲ್ಲಾಂದ್ರೆ ಕಾಗೆ ಬಂದು ಬಡ್ಕೊಂಡು ಹೋಗ್ಬಿಡ್ತದೆ. ಗೆಳೆಯ 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 ನಾನು ನಿಂತ ಒಂದು ಖುಷಿ ವಿಷಯ ಹೇಳ್ಬೇಕು. ನಾನು ನಿನಗೊಂದು ಖುಷಿ ವಿಷಯ ಹೇಳ್ಬೇಕು ಗೆಳೆಯ. ಹಂಗಾರೆ ನೀನೇ ಮೊದಲು ಖುಷಿ ವಿಷಯ ಹೇಳು. ಆಗಲ್ಲ ಮೊದ್ಲು ಬಂದವ ನೀನೇ ಹೇಳ್ಬೇಕು. ಇಲ್ಲ ಗೆಳೆಯ, ನೀನೇ ಮೊದ್ಲು ಹೇಳು. ಗೆಳೆಯ, ನಿನ್ನ ಖುಷಿ ವಿಷಯದ ಮುಂದೆ ನಂದು ಯಾವ ಖುಷಿ ಇದ್ದದು? ಅನುಮಾನ ಬಂದಿದ್ದಂತ. ಅದ್ ಬಂದಿದ್ದು ಆಯ್ತು, ಗಂಗಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಆ ಅನುಮಾನ ಸುಳ್ಳು ಅಂತ ಹೇಳಿದ್ದು ಆಯ್ತು. ಗಂಗ್ಯಾ, ಅವರಿಬ್ರು ಮಾತಾಡ್ಕೊಳ್ಳಿ, ನಾವಿಬ್ರು ಕಬ್ಬಿನ ಗದ್ದೆ ಚರಿ ಹೋಗಿ ತರಗ್ ಬಿಡ್ಸ್ಕೊಂಬರುಮ. ಆಯಾದ ಮನದ ಭಾರ ತಗದಾಂಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೆರಗ ಕಟ್ಟೊಡೆದು ಹರಿದ ನೀರ ದಟ್ಟಡವಿ ಕೊಚ್ಚಿ ಪೂರ ಏನ ಏನಿದು ಎಂಥ ಬೆರಗ ಗೆಳೆಯನ್ ನೋಡ್ ಕಲ್ತ್ಕೊಳ್ಳಿ. ಗೆಳೆಯ, ಸಾಕು ಬಿಡಪ್ಪ, ಉಸರ್ಗಿಸರ್ ತಪ್ಪುಟದು. ಮೀಸೆ ಮರಲ್ನಾಗ ಚೆನ್ನಾಗಿ ಕಲ್ತಿದ್ದೀರಿ. ಗೆಳೆಯ, ನೀ ಅನ್ಕೊಂಡಿದ್ದೆಲ್ಲ ಆಯ್ತನಪ್ಪ. ಆಗೋದಿಲ್ಲ ಆಗದೆ, ಆಗ್ಬೇಕಾಗಿರೋ ಸ್ಯಾನೆ ಅದೇ. ಎಷ್ಟು ಸತಿ ಹೇಳ್ತೀನಿ ಇಲ್ಲಿ ಬಿದ್ದಿರೋ ಕಸ ಕಡ್ಡಿ ಎಲ್ಲ ಗೋರಾಕ್ರ ಅಂತ. ಅಣ್ಣ ಅಣ್ಣ ಯಾಕ್ಲ ಹಂಗೆ ಕಿರ್ಚಾಡ್ಕೊಂಡು ಓಡ್ಬತ್ತಿದ್ದೆ? ಏನಾಯ್ತು? ಅಣ್ಣ, ಎಲ್ಲ ಹಾಳಾಗೋಯ್ತಣ್ಣ, ಎಲ್ಲ ಹಾಳಾಗೋಯ್ತು. ಏನ್ ಹಾಳಾಗೋಯ್ತಲ್ಲ? ಏನು ಅಂತ ಹೇಳೋರು? ಏನಾದ್ರೂ ಚೆನ್ನಾಗಿದ್ರೆ ತಾನೆ ಏನ್ ಹಾಳಾಗೋಯ್ತು ಅಂತ ಹೇಳಕ್ಕೆ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ನೋಡ್ಕೊಂಡು ಮಾತಾಡೋ, ಇಲ್ಲ ಅಂದ್ರೆ ಸಿಗದು ಊರ್ ಬಾಗ್ಲಿಗೆ ತೋರಣ ಕಟ್ಬಿಡ್ತೀನಿ. ನೀನ್ ಯಾಕ್ಲ ಹಂಗ್ ಓಡ್ ಬಂದೆ? ಹಿಂಗ್ ಓಡ್ ಬಂದೆ ನಾಯಿ ಕಾಟ ಅಂತ ಹಂಗ್ ಓಡ್ ಬಂದ. ನಿನಗ್ ಬೇರೆ ಹೇಳ್ಬೇಕಾ? ಸುಮ್ಮನೆ ನಿಂತ್ಕೋ. ಯಾಕ್ಲ ಓಡ್ ಬಂದೆ? ಅಣ್ಣ, ಆ ಮಲಗ್ರ ಮದುವೆ ಬಂದು ತದ್ಕೊಂಡು ಆಮೇಲೆ ಹೇಳ್ತೀನಿ. ನನಗೆ ಯಾವ ಟೈಮಲ್ಲಿ ಹೆಂಗಿರ್ಬೇಕು ಅಂತ ಸಂದಾಗ ಗೊತ್ತದೆ. ನೀನ್ ಮುಂದುವರ್ಸು. ಅಣ್ಣ ಹೇಳೋಣ. ಹಾ, ಹೋಗಿ ಐನೋ ಬರ್ತಾವ ಕಣಿ ಕೇಳ್ಕೊಂಬ. ಅಣ್ಣ ನಡ್ಕೊಂಡು ಹೋಗಲ್ಲ, ಗಾಡಿ ತಗೊಂಡು ಹೋಗೋಣ. ಚಾರ್ಟ್ಸ್ ಒದ್ದ ಅಂದ್ರೆ ನೀನೇ ಐನೋ ಬರ್ತಾವ ಹೋಗಿ ಬಿದ್ದಿರ್ಬೇಕು. ಅದೇನು ಅಂತ ವಿಷಯ ಬಗೊಳ್ಳ. ಅಣ್ಣ, ಊರ್ ಜನ ಎಲ್ಲ ನಮ್ಮನೆ ಬಗ್ಗೆನೇ ಮಾತಾಡ್ತಿದಾರಣ್ಣ. ಏನಂತ ಮಾತಾಡ್ತಾವ್ರಲ್ಲ? ಗೌಡ್ರ ಮನೆ ಚಿಲ್ಕ ಗಿಲ್ಕ್ ಅಂತ ಬಲಕ್ ಬಿದ್ದಿದಂತ. ಏನ್ಲಾ ಬೊಗಳ್ತಿದ್ದಾಯ್? ಹೂ ಅಣ್ಣ, ನಮ್ಮ ಮನೆಯಲ್ಲಿರೋ ಹಾಲು ಮಡಕಿಗೆ ಯಾವ್ದೋ ಕಳ್ಳ ಬೇಕು, ಕಳ್ಳ ದಾರಿಯಲ್ಲಿ ಬಂದು ಕಣ್ಣು ಹಾಕದಂತ. ನಮ್ಮ ಅತ್ತಿಗೆ ಬಗ್ಗೆ ಯಾರ್ಲ ಹಂಗ್ ಮಾತಾಡಿದ್ದು? ಅವ್ರನ್ನಲ್ಲೇ ಕೊಚ್ಚಾಕ್ ಬರ್ಬೇಕಿತ್ತು. ಗೊತ್ತೇಣ ಅಂತ ಮಚ್ಚ ಕೈ ಹಾಕ್ದಣ್ಣ, ಆದ್ರೆ ಮತ್ತೆ ಇರ್ಲಿಲ್ಲ. ಅದಕ್ಕೆ ನಿಮ್ ತಾವ್ ಹೇಳೋಣ ಅಂತೇಳಿ ಬಂದೆ. ಬೆಂಕಿ ಇಲ್ದೆ ಹೊಗೆ ಆಡಕ್ಕಿಲ್ಲ. ಮೊದಲು ನಿಮ್ ಅತ್ತಿಗೆನ ವಿಚಾರಿಸೋಣ. ಎತ್ರಲ್ಲ ಗಾಡಿನ. ಯಜಮಾನ್ರೆ, 5 ಜನದ ಕೈಲಿ ಗಾಡಿ ಎತ್ತಕ್ಕಾಗಲ್ಲ. ಗಾಡಿಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಓಡಿಸ್ಕೊಂಡು ಹೋಗ್ಬಿಡಣ. ಉರಿಯೋ ಜಾಗಕ್ಕೆ ತುರ್ಕೆ ಸೊಪ್ಪು ಹಚ್ಬೇಡ. ನಡ್ರ. ಗಂಗೆ ಗಂಗೆ. ಇಲ್ಲೇ ಅವನಲ್ಲ ರೀ. ಮಳ್ಳಮ್ಮ ಬರೋ ಹುಟ್ ನೋಡು, ಏನು ಗೊತ್ತಿಲ್ದಿರೋ ಮುಗ್ಧ ತರ ಬಂದೆ. ನಾನು ಯಾನ್ ಮಾಡ್ದೆ ಅಂತ ಈ ಪಾಟಿ ಕೋಪ ಮಾಡ್ಕೊಂಡಿದ್ದೀರಿ? ದಿಟ ಹೇಳೋ, ನಾ ಇಲ್ದೇ ಇರ್ಬೇಕಾದ್ರೆ ಅಟ್ಟಿಗೆ ಯಾರು ಬಂದಿದ್ರು? ರೀ, ನೆನ್ನೆ ನೀವ್ ಇಲ್ದೇ ಇದ್ದಾಗ ಅಟ್ಟಿಗೆ ಒಂದ್ ದೊಡ್ಡ ಯಜ್ಞ ಬಂದಿತ್ತು. ಲೇ ಬಸ್ಯ, ನೆನ್ನೆನೆ ಎಲ್ಲ ಇಲಿ ಬಿಲಾನು ಮುಚ್ಚು ಅಂತ ಹೇಳಿದ್ನಲ್ಲೋ, ಹೆಂಗೋ ಯಜ್ಞ ಬಂತು? ರಾತ್ರಿ ನಾವು ಮಲಗಿದಾಗ ಹೊಸ ಬಿಲ ತೋಡ್ಕೊಂಡು ಬಂದಿರ್ಬೇಕು. ನಿಂಗೆ ದಿಟ ಬೊಗಳು. ಊರಲ್ಲೆಲ್ಲ ನೀನು ಯಾರು ಕೂಡ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಪುಕಾರಪ್ಪದೆ. ಅಕಟ ನಾನಿದನ್ನು ತಾಳಲಾರೆ, ಕೇಳಲಾರೆ, ಸಹಿಸಲಾರೆ. ನಾನ್ ನಿನಗ್ ದಿಟ ಹೇಳು ಅಂದೆ, ನಾಟಕ ಮಾಡೋಂದಿಲ್ಲ. ರೀ, ಏಕಪತಿವ್ರತಸ್ಥೆ ಆಗಿರೋ ನನ್ ಮೇಲೆ ಅನುಮಾನ ಪಡೋದು ಒಳ್ಳೇದಲ್ಲ. ನನಗೆ ನಿನ್ನ ಮೇಲೆ ಅನುಮಾನ ಇಲ್ಲ,
ಆದ್ರೆ ಊರ್ ಜನಗಳು ನಾನು ಅಟ್ಟಿನಲ್ಲಿ ಇಲ್ದೇ ಇರ್ಬೇಕಾದ್ರೆ ಯಾವನೋ ಅಟ್ಟಿ ತಕ್ ಬಂದು ಹೋಯ್ತಾನೆ ಅಂತ ಮಾತಾಡ್ತಾವ್ರೆ. ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನನಗ್ ನಿನ್ ಮೇಲೆ ನಂಬಿಕೆ ಇದೆ, ಆದ್ರೆ ಊರ್ ಜನಗಳ ಬಾಯಿ ಮುಚ್ಚಿಸ್ಬೇಕಾದ್ರೆ ಸತ್ಯ ಅನ್ನೋದು ಗೊತ್ತಾಗಬೇಕಲ್ವಾ? ನಾನು ಯಾರ ಮೇಲೆ ಬೇಕಿದ್ರು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ದಿನಾ ನೀನ್ ಪೂಜಿಸ್ತೀಯಲ್ಲ ಆ ದೇವ್ರು, ಅದ್ರ ಮೇಲೆ ಆಣೆ ಮಾಡು. ಆಗಕ್ಕಿಲ್ಲ ಅಲ್ವಾ? ಸತ್ಯ ಎಲ್ಲೂ ಹೊರಗಡೆ ಬಂದ್ಬಿಡ್ತದ ಅಂತ ಭಯ. ನಂಗೆ ಯಾವ ಭಯನೂ ಇಲ್ಲ. ಈಗೇನು ಯಾರ ಮೇಲೆ ಆಣೆ ಮಾಡ್ಬೇಕು ತಾನೆ? ಮಾಡ್ತೀನಿ. ನಾನು ಪೂಜ್ಸೋದ್ ಯಾರ ಮೇಲೆ ಆಣೆ ಮಾಡಿ ಹೇಳ್ತಾವ್ನಿ. ನಾನು ಯಾವ ಕಳ್ ಸಂಬಂಧನೂ ಇಟ್ಕೊಂಡಿಲ್ಲ. ಸಾಕಾಗಿಲ್ಲ ಅಂದ್ರೆ ಹೇಳಿ, ನನ್ನ ಮಾಂಗಲ್ಯ ಮುಟ್ಟು ಪ್ರಮಾಣ ಮಾಡ್ತೀನಿ. ಯಪ್ಪ, ನೀನು ಮಾಂಗಲ್ಯ ಮುಟ್ಟು ಮಾತ್ರ ಪ್ರಮಾಣ ಮಾಡಬೇಡ. ಅಕಸ್ಮಾತ್ ನೀನು ಹೇಳಿ ಸುಳ್ಳಾಗ್ಬಿಟ್ಟು ನಾವು ಹೊಗೆ ಹಾಕಿಸ್ಕೊಬಿಟ್ರೆ? ನಾನು ಇಷ್ಟು ಹೇಳಿದ್ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ಅದನ್ನ ಯೋಚನೆ ಮಾಡಿ ಹೇಳ್ತೀನಿ. ದ್ಯಾವ್ರೆ, ನೀನ್ ಕೊಟ್ಟಿದ್ದನ್ನ ಪ್ರಸಾದ ಅಂತ ತಿಳ್ಕೊಂಡು ಇವ್ರ ಹತ್ರ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ಗಾಬರಿ ಆಗ್ಬೇಡಿ ಗೌಡ್ರೆ. ರಾತ್ರಿ ಊಟ ಡೈಜೆಸ್ಟ್ ಆಗಿಲ್ಲ ಅನ್ಸುತ್ತೆ, ಪಿತ್ತ ಜಾಸ್ತಿಯಾಗಿ ವಾಂತಿ ಮಾಡ್ಕೋತಿದ್ದಾಳೆ. ಮಧುರ ಅವ್ರೆ, ನಿಮ್ಮ ಮಾತು ಕೇಳಿ ಸಾಯೋನ್ ಬಾಯಿಗ ಗಂಗಾ ಜಲ ಬಿಟ್ಟಂಗಾಯ್ತು. ನಾ ಏನೇನೋ ಅನ್ಕೊಂಡ್ಬಿಟ್ಟಿದ್ದಿ. ನೀವೇನ್ ಅನ್ಕೊಂಡಿದ್ರಿ? ಏನು ಇಲ್ಲ ಕಂಬುಡಿ. ಪಾರು ಏನಾಯ್ತು? ಏನೂ ಗೊತ್ತಿಲ್ಲ ಮಧುರವ್ರೆ, ಒತ್ತರಿಂದ ಹಿಂಗೆ ಆಯ್ತಾ ಇದೆ. ಬಾ ಹಾಗಾದ್ರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ. ಇಲ್ಲಿ ಯಾವ ಒಳ್ಳೆ ಡಾಕ್ಟರ್ ಇದ್ದಾರೆ ಬುಡಿ ಮಧುರ ಅವ್ರೆ. ಸಿಕ್ಕಿದ್ರೆ ನಾಟಿ ವೈದ್ಯರು ಸಿಗ್ತಾರೆ. ಗೌಡ್ರೆ ಹೇಳಕ್ಕಾಗಲ್ಲ, ನಾಟಿ ವೈದ್ಯರ ಔಷಧಿನೇ ನಾಟಿದ್ರೆ ನಮ್ಗೆ ಒಳ್ಳೇದಲ್ವಾ? ಸಿಟಿಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಷ್ಟರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಪರವಾಗಿಲ್ಲ ಮಧುರವ್ರೆ, ನನ್ಗೇನಂತ ತೊಂದರೆ ಆಗಿಲ್ಲ. ತೊಂದ್ರೆ ಆಗಿಲ್ಲ ಅಂತ್ಯ, ಬೆಳಗ್ಗೆಯಿಂದ ವಾಮಿಟ್ ಆಗ್ತಿದೆ ಅಂತ್ಯ, ಏನಿದ್ರ ಅರ್ಥ? ಅದು ಗೌಡ್ರೆ, ಪಾರು ಪದೇ ಪದೇ ಈ ರೀತಿ ವಾಮಿಟ್ ಮಾಡ್ಕೊಳ್ತಿರೋದು ನೋಡಿದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ಮಧುರ ಅವ್ರೆ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅಂದ್ರೆ ಇದಕ್ಕೂ ಮುಂಚೆ ತುಂಬಾ ಜನ ಅನುಮಾನ ಪಟ್ಟಿದಾರಾ? ಬೈ ದ ವೇ, ಹುಷಾರಾಗಿ ಚಲಿಸಿ, ಇದು ಹೈವೇ. ನೀವ್ಯಾಕೆ ಇವತ್ತು ಮನೇಲಿದ್ದೀರಾ? ನೀವೇ ಹೇಳಿದ್ರಲ್ಲ ಮಧುರ ಅವ್ರೆ, ಇವತ್ತು ಭಾನುವಾರ ಅಂತ. ಬಟ್ ಭಾನುವಾರ ತಾನೆ ನಿಮ್ಗೆ ಈ ಹಳ್ಳಿಲಿ ಜಾಸ್ತಿ ವ್ಯಾಪಾರ ಆಗೋದು. ಕಣ್ಣಿ ಒಳ್ಳೆ ಮಧುರ ಅವ್ರೆ, ಆದ್ರೆ ಮೈ ಕೈ ನೋವಿತ್ತು. ಮೈ ಕೈ ನೋವಾ? ಮಧುರ ಅವ್ರೆ, ದಯವಿಟ್ಟು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡಿ. ನೀವು ಮನೇಲಿದ್ದೀರಾ, ಪಾರು ನೋಡಿದ್ರೆ ಪದೇ ಪದೇ ವಾಮಿಟ್ ಮಾಡ್ಕೋತಿದ್ದಾಳೆ. ಗೌಡ್ರೆ ನಿಜ ಹೇಳಿ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ಯಾ? ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡದಂಗೆ ಆಯ್ತಲ್ಲ ಶಿವ. ಮಧುರ ಅವ್ರೆ, ನಿಮ್ಮ ದಮ್ಮಯ್ಯ ಅಂತೀನಿ, ಈ ಥರ ಎಲ್ಲ ಮಾತಾಡಬೇಡಿ. ನಂಗೆ ಶಾನೆ ಹೆದರಿಕೆ ಆಯ್ತದೆ ಅಂತ ಏನು ತಪ್ಪು ನಡೆದಿಲ್ಲ ಅನ್ನಿ. ಬಂದ್ಲು ನೋಡಿ. ಪಾರು ಈಗ ಹೇಗಿದ್ಯಾ? ಸುಮಾರಾಗಿ ಅವನಿ, ಆದ್ರೂ ಒಂಥರ ಆಯ್ತಾ ಇದೆ. ನಂಗೆ ನಮ್ಮೂರ್ ಗಂಗೆ ನೆನಪಾಯ್ತಾವಳೆ. ಈ ಗಂಗಿ ಯಾರು? ಇವ್ರ ಊರ್ಲಿ ಈಯಕ್ಕೆ ರೆಡಿ ಆಗಿರೋ ಎಮ್ಮೆ. ಮಧುರ ಅವ್ರೆ, ಹೆಂಗಿದ್ರು ಆಚೆ ಹೋಯ್ತಾ ಇದಾರೆ. ಒಳ್ಳೆ ಡಾಕ್ಟರ್ ತೋರಿಸ್ಕೊಂಬನ್ನಿ. ಡಾಕ್ಟ್ರು ತೋರ್ಸು ಅಂತದ್ ಏನು ಆಗಿಲ್ಲ ಕಂಬುಡಿ ಬಾವು. ಮಧುರವ್ರೆ ಬನ್ನಿ, ನಾವು ಹೋಗವು. ವಿರಹ ನೂರು ನೂರು ತರಹ. ಶಂಕರೇಶ್ವರ, ಒಂದು ಸೀಮಂತನೇ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನೊಂದು ಸೀಮಂತದ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಡಪ್ಪ. ಇಲ್ಲ ಅಂದ್ರೆ ಜನಗಳು ಕ್ಯಾಕರ್ಸಿ ಮೊಕ್ಕುಗಿದು ಬಿಡ್ತಾರೆ. ನೀ ಏನೇ ಹೇಳ್ಸೂರಿ, ನಮ್ಮ ಗೌಡ್ರು ಕುಟ್ಕೊಂಡು ಬಂದು ಪಾರುಗೆ ವಾಂತಿ ಬಪ್ಪಂತ ಸ್ಥಿತಿಗೆ ತಪ್ಪಕ್ಕಾಗಿದ್ದಿತ್ತು. ತಪ್ಪಕ್ಕಾಗೈತು, ಆದ್ರೆ ತಪ್ಪು ಮಾಡ್ಬಿಟ್ಟಿದಾರಲ್ಲ. ಈಗ ಮುಂದೆ ಏನು ಮಾಡಕ್ಕಾಗಲ್ಲ. ವಿಷಯ ಏನು ಅಂತ ತಿಳ್ಕೊಂಡು ಅವ್ರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣ. ನಮಗೆ ಬೊಂಬಾಟ್ ವಿವಾಹ ಭೋಜನ ಸಿಗುತ್ತೆ. ಬೊಂಬಾಟ್ ವಿವಾಹ ಭೋಜನ ಆಪಕ್ಕೆ ಅವ್ರೆಂತ ಯಶ್ರಾಧಿಕನ? ಅಲ್ಲ ಮರ, ನಿಂಗೆ ತಿಂಬುದು ಬಿಟ್ಟು ಬೇರೆ ಎಂತದ್ದು ಗೊತ್ತಿಲ್ಲನಾ? ನಮ್ಮ ಗುರಿ ಅದೇ ಅಲ್ವಾ, ನಾವು ಹೇಳ್ಕೊತೀವಿ, ನೀವು ಹೇಳ್ಕೊಳಲ್ಲ ಅಷ್ಟೇ. ಇಳ್ಕಣ, ಗೌಡ್ರ ಮೇಲೆ ಸಿಟ್ಟನ್ನು ನಿನ್ನ ಮೇಲೆ ತೋರ್ಸಂಗ್ ಮಾಡ್ಬೇಡ, ಸೈಲೆಂಟ್ ಆಗಿರ್. ಇವರಿಬ್ರು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದಾರೆ? ಏನಿಬ್ರು ಇಲ್ಲಿ ಕೂತ್ಕೊಂಡು ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ? ಗೌಡ್ರು ಪಟಾಪಟಿ ಚಡ್ಡಿ ಬನಿನ್ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡೋದು ಅಂತನಾ? ಚಡ್ಡಿ ಬನ್ನಿನ ವಿಷಯ ಹಾಗಿರ್ಲಿ, ಗೌಡ್ರು ಹೆಡ್ ಆಫೀಸ್ ಜೊತೆ ಬ್ರಾಂಚ್ ಆಫೀಸ್ನ ಓಪನ್ ಮಾಡ್ಕೊಂಡಿದ್ದಾರೆ. ಹೆಡ್ ಆಫೀಸು, ಬ್ರಾಂಚ್ ಆಫೀಸು, ಏನು ನಿಮ್ಮ ಮಾತಿನ ಅರ್ಥ? ಹೆಡ್ ಆಫೀಸ್ ಪುಟ್ಮಲ್ಲಿ ಅವರು, ಬ್ರಾಂಚ್ ಆಫೀಸ್ ಪಾರು ಅವರು. ಇನ್ಸ್ಪೆಕ್ಟ್ರೇ, ಸುಮ್ಮನೆ ತಲೆ ಕೆಡಿಸ್ಬೇಡಿ, ಅದೇನು ವಿಷಯ ಅಂತ ಸರಿಯಾಗಿ ಹೇಳಿ. ವಿಷಯ ತುಂಬಾ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ. ಗೌಡ್ರು ನೆನ್ನೆ ರಾತ್ರಿ ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ರು. ಸರಿ, ಮುಂದೆ? ಕುಟ್ಕೊಂಡು ಬಂದು ನಮ್ಮ ಹತ್ರ ಜಗಳ ಆಡ್ತಿದ್ದೀರಾ. ಆಮೇಲೆ ಪಾರು ಅವ್ರು ಬಂದು ನಮ್ ಜಗಳ ಬಿಡಿಸಿದ್ರಾ?
ಆಮೇಲೆ ಪಾರು ಅವರು ಗೌಡ್ರನ್ನ ಸಮಾಧಾನ ಮಾಡಕ್ಕೆ ಅಂತ ಅವ್ರನ್ನ ರೂಮ್ ಒಳಗೆ ಕರ್ಕೊಂಡು ಹೋದ್ರು. ಲೇ ಬಾಣ್ಲಿ ತಲೆಗೆ ಮೊಳೆ ಹೊಡೆದು ಬಿಡ್ತೀನಿ. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳು. ಬೇಡ ಬಿಡಿ, ಹೇಳಿದ್ರೆ ಬೇಜಾರು ಮಾಡ್ಕೊತೀರಾ. ಲೇ ಕುತ್ಕೆ ಗಂಡು ತಂದು ಯಾಕ್ರೋ ಸುಮ್ಮನೆ ನಿಲ್ಲಿಸ್ತೀರಾ? ಅದೇನು ಅಂತ ಹೇಳ. ತಡ್ಕಣಿ ಮಾರ್ರೆ. ಜೀವ ಹಾಪಂತ ವಿಷಯ ಅಂತ ಅಲ್ಲ, ಹೊಸ ಜೀವ ಬಪ್ಪಂತ ವಿಷಯ. ನೋಡಿ ನಿಮ್ಮಿಬ್ರು ಕಾಲ್ಗೂ ಅಡ್ಡಡ್ಡ ಉದ್ದುದ್ದ ಬಿದ್ದುಬಿಡ್ತೀನಿ. ಅದೇನ್ ವಿಷಯ ಅಂತ ಸೂಕ್ತವಾಗಿ ಮುಕ್ತವಾಗಿ ಹೇಳ್ಬಿಡಿ. ಜಾನಿಬಾಯ್, ನಿಮ್ಗೆ ಇಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಆಗ್ತಿಲ್ವಾ? ಇಷ್ಟೆಲ್ಲ ಅರ್ಥಪಂಗಿದ್ದೀರ ಇಷ್ಟೊತ್ತಿಗೆ ಅಪ್ಪ ಆತಿದ್ದೀರಿ. ಇನ್ಸ್ಪೆಕ್ಟ್ರೆ, ನಾನು ಅಪ್ಪ ಆಗೋ ವಿಷಯ ಪಕ್ಕಕ್ಕಿಟ್ಟು ಪಾರೂರು ರೂಮ್ಗೆ ಹೋದ್ಮೇಲೆ ಏನಾಯ್ತು ಅಂತ ಹೇಳಿ. ಪಾರು ಅವರು ಗೌಡ್ರ ರೂಮಿಗೆ ಹೊರ, ನಾವು ಬೆಳಿಗ್ಗೆ ಬಂತ ಪಾರು ಅವರೇ ಕಾಪಿ ಕೊಡೀನಿ ಅಂತ ಅವ್ರು ಕಾಪಿ ತಕ ಬಂದು ಕೊಟ್ರು. ನಾವು ಕುಡಿತ ಕಡಿಗೆ ಪಾರು ಅವರು ವಾಂತಿ ಮಾಡ್ಕೊಳ್ಳಕ್ಕ. ಇದ್ರ ಅರ್ಥ ಎಂತ? ರೀ ಇನ್ಸ್ಪೆಕ್ಟ್ರೆ, ಬರೀ ವಾಂತಿಗೆ ಯಾಕ್ರಿ ಇಷ್ಟು ಭ್ರಾಂತಿ ಮಾಡ್ಕೋತೀರಾ? ನಾವೇನು ಭ್ರಾಂತಿ ಮಾಡ್ಕೊಂಡಿಲ್ಲ. ಪಾರು ಅವ್ರಿಗೆ ತುಂಬಾ ವಾಂತಿ ಆಗ್ತಾ ಇತ್ತಾ, ಅದಕ್ಕೆ ಮಧುರ ಅವ್ರ ಜೊತೆ ಹೋಗಿ ನಾಟಿ ವೈದ್ಯರ ಹತ್ರ ಔಷಧಿ ತಗೊಂಡ್ಬಂದ್ರು. ಆದ್ರೂ ವಾಂತಿ ನಿಲ್ಲಿಲ್ಲ. ನನ್ಗನ್ಸುತ್ತೆ ಅವ್ರು ಬಾಣಂತಿ ಆಗೋ ದಿನ ಹತ್ರ ಬರ್ತಾ ಇದೆ ಅಂತ. ಜಾನಿಯವರೇ ಕ್ಷಮಿಸ್ಬಿಡಿ. ಪಾಪ ನೀವು ಆಗ್ಲಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ರಿ, ಆದ್ರೆ ಏನೋ ಗೊತ್ತಿಲ್ಲ, ಆಗ್ಲಿಂದ ವಾಂತಿ ಬರ್ತಾನೆ ಅದೇ. ಇನ್ನೊಂದ್ಸಲ ವಾಂತಿ ಮಾಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಕೇಳ್ತೀನಿ. ಪರವಾಗಿಲ್ಲ ಬಿಡಿ, ನೀವೇನು ಕೇಳ್ಬೇಕು ಅನ್ಕೊಂಡಿದ್ರೋ ಅದು ನಂಗೆ ಅರ್ಥ ಆಗದೆ, ನಾನೇ ಹೇಳ್ತೀನಿ. ಸದ್ಯ ಇನ್ನೊಂದ್ಸಲ ಸಿಡಿ ಹಾಕೋದು ತಪ್ಪು. ಹೇಳಿ. ನಮ್ಮ ಬಾವ ರಾತ್ರಿ ಕುಡ್ಕೊಂಬಂದಿದ್ರ. ಹೌದು. ಸೂರಿ SI ಅವ್ರ ಜೊತೆ ಜಗಳ ಆಡಿದ್ರ. ಹೌದು. ಆ ಜಗಳ ಬಿಡಿಸಿ ನಮ್ಮ ಬಾವನ್ ಸಮಾಧಾನ ಮಾಡಿ ಕೋಣೆ ಒಳಗೆ ಕರ್ಕೊಂಡೋದ್ನ. ಅಲ್ಲಿ ತನಕ ನನಗೆ ಗೊತ್ತು, ಮುಂದೆ ಕೇಳ್ರಿ. ಈ ವಾಂತಿ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಬೇಕು. ಗೌಡ್ರೆ, ಜಾನಿಯವ್ರೆ, ಜಾನಿಯವ್ರೆ, ಪಾಪ ಜಾನಿಯವರು ಏನೋ ಕೇಳ್ಬೇಕು ಅನ್ಕೊಂಡ್ ಬಂದ್ರು, ಆದ್ರೆ ಏನು ಕೇಳ್ದಿರ ಹೊಟ್ಟೋಗ್ಬಿಟ್ರು. ಯಾನಿರ್ಬೋದು? ಏನ್ ಜಾನಿ, ಹೆಗ್ನದಿಂದ ಹೆಬ್ಬಾವ್ ತರ ಮುಖ ಮಾಡ್ಕೊಂಡಿದ್ದೀರಾ? ಅದು ನಿಂಗೆ ಹೋಲಿಕೆ ಮಾಡೋದಕ್ಕೆ ಬೇರೆ ಪದನೇ ಸಿಗ್ಲಿಲ್ವೇನಮ್ಮ? ಕನ್ನಡದಲ್ಲಿ ಪದಗಳಿಗೆ ಏನ್ ಬರ ಇಲ್ಲ, ಆದ್ರೆ ನಿಮಗ್ ಸೂಟ್ ಆಗೋ ವರ್ಡ್ ಅದೊಂದೇ. ಬಾಡೋಗಿರೋ ಹೂಗೆ ಬೆಂಕಿ ಇಡೋದನ್ನ ಬಿಟ್ಟು ನೀರ್ ಚಿಮ್ಸೋದನ್ನ ಕಲಿ. ಹಲೋ ಭಾವುಕ ನಟ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಗೌಡ್ರು ಮನೆಗೆ ಹೋಗಿದ್ದೆ, ಪಾರೋರು ವಾಂತಿ ಮಾಡ್ಕೋತಿದಾರಂತೆ. ಪಾರು ವಾಂತಿ ಮಾಡ್ಕೊಂಡ್ರೆ ಪಾರು ಬೇಜಾರ್ ಮಾಡ್ಕೋಬೇಕು, ನೀವ್ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅದು ಮದ್ವೆ ಆಗದೆ ಇರೋ ಹುಡುಗಿ ಈ ರೀತಿ ವಾಂತಿ ಮಾಡ್ಕೊಂಡ್ರೆ ಜನ ಮಾತಾಡ್ಕೊಳ್ಳೋದನ್ನ ಕೇಳಿ ಬೇಜಾರಾಗಲ್ವಾ? ನಾನು ಆ ಟ್ರ್ಯಾಕಲ್ಲಿ ಯೋಚನೆ ಮಾಡಿದೆ, ಬಟ್ ಯಾವುದು ಕನ್ಫರ್ಮ್ ಆಗ್ತಿಲ್ಲ. ಮಧು ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಏನಾಯ್ತು? ಇವತ್ತು ಸಂಡೇ ಅಲ್ವಾ ಜಾನಿ, ಯಾರು ಸಿಗ್ಲಿಲ್ಲ. ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಬೇರೆ ಡಾಕ್ಟರ್ ಅಂದ್ರೆ ದನಗಳ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತಾ? ಮಧು, ದನ ಎಮ್ಮೆ ಡಾಕ್ಟರ್ ಹತ್ರಕ್ಕೆ ಹೋಗೋದಕ್ಕೆ ಪಾರೋರೇನ್ ಪ್ರಾಣಿ ಅನ್ಕೊಂಡ್ಯಾ? ನಾನ್ ಅನ್ಕೊಂಡಿಲ್ಲ, ನೀವ್ ಅನ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೀನಿ. ನಾನ್ ಯಾವಾಗ ಪಾರೋರ್ನ ಪ್ರಾಣಿ ಅನ್ಕೊಂಡೆ? ಮತ್ತಿನ್ನೇನ್ ಜಾನಿ, ಈ ಹಳ್ಳಿಲಿ ಯಾವ ಡಾಕ್ಟರ್ ಸಿಗ್ತಾರೆ? ಇರೋದೇ ನಾಟಿ ವೈದ್ಯರು. ಅವರು ಯಾವ್ದೋ ಪ್ರೆಗ್ನೆನ್ಸಿ ಕೇಸ್ ಅಟೆಂಡ್ ಮಾಡ್ಬೇಕು ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಹೋಗ್ಲಿ ಬಿಡು ಮಧು, ಅಟ್ಲೀಸ್ಟ್ ನಾಳೆನಾದ್ರೂ ಕರ್ಕೊಂಡು ಹೋಗಿ ಸರಿಯಾಗಿ ಚೆಕ್ ಮಾಡಿಸು. ಸರಿ, ಕರ್ಕೊಂಡು ಹೋಗಿ ಬರ್ತೀನಿ. ಗೌಡರು ರಾತ್ರಿ ಕುಡ್ಕೊಂಡ್ ಬಂದಿದ್ದೆ ಇಷ್ಟಕ್ಕೆಲ್ಲ ಕಾರಣ. ಅವ್ರು ಅಷ್ಟೊಂದು ಕುಡಿಯೋವರೆಗೂ ನೀವು ಅವ್ರ ಜೊತೆಗೆ ಇದ್ರಾ? ಮಧು, ಏನ್ ಮಾತಾಡ್ತಿದ್ಯಾ? ನಿನ್ನೆ ರಾತ್ರಿ ನನ್ನ ಮನೇಲೇ ಇದ್ದೆ ತಾನೆ. ನಾನೇನಾದ್ರೂ ಅವ್ರ ಜೊತೆಲಿದ್ದಾಗ ಅವ್ರು ಅಷ್ಟೊಂದು ಕುಡ್ದಿದ್ರೆ ಒಂಟಿ ಹಣ್ಣಿರೋ ಮನೆಗೆ ಹೋಗಕ್ ಬಿಡ್ತಿದ್ನ? ಮತ್ತಿನ್ನೇನ್ ಮಾಡ್ತಿದ್ರು? ಯಾವ್ದಾದ್ರು ಮೋರಿಗೆ ತಳ್ಳು ಬರ್ತಿದ್ದೆ. ಬೇರೆಲ್ಲ ಹಳ್ಳಕ್ ತಳ್ಳೋ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತೀರಾ. ನಿನ್ ಗೊತ್ತಿಲ್ಲ ಮಧು, ಅಂತ ಕುಡ್ಕೋರ್ಗೆ ಹಾಗೆ ಮಾಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವ್ ಕುಡ್ಕೊಂಡ್ ಬರ್ತೀರಲ್ಲ, ಆಗ ನಿನ್ನು ಯಾವ್ದಾದ್ರು ಮೋರಿಗೆ ತಳ್ಬಿಡ್ತೀನಿ. ನೀನ್ ಹಾಗೆ ಮಾಡೋದಕ್ಕೆ ನಾನು ಯಾವತ್ತು ಲಿಮಿಟ್ ಮೀರ್ ಕುಡ್ದಿಲ್ಲ, ಮುಂದೆ ಕುಡಿಯೋದು ಇಲ್ಲ. ಸರಿ, ಕಟ್ಟೆ ಮೇಲೆ ಕೂತಿರ್ತೀನಿ, ಕಾಫಿ ಮಾಡ್ಕೊಂಡ್ ಬನ್ನಿ. ಮಧು, ಪಾರೋರು ವಾಂತಿ ಮಾಡ್ಕೋತಿದ್ರಲ್ಲ, ನಿನ್ಗೇನ್ ಅನ್ಸುತ್ತೆ? ನಂಗೆ ಅವಳಲ್ಲಿ ಪ್ರೆಗ್ನೆನ್ಸಿ ಮುನ್ಸೂಚನೆಗಳು ಕಾಣಿಸ್ತಿದೆ. ಆದ್ರೆ ಪಾರೋರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ್ಯಾ? ಜಾನಿ, ಚೆಕಪ್ ಮಾಡಿಸಿ ನಾವೇನು ಹೇಳಕ್ ಆಗಲ್ಲ, ಬಟ್ ನಾನ್ ಕೇಳಿರೋ ಪ್ರಕಾರ 50% ಅವಳು ಪ್ರೆಗ್ನೆಂಟ್ ಇರ್ಬೋದು ಅಂತ ಗೆಸ್ ಮಾಡ್ತಿದ್ದೀನಿ ಅಷ್ಟೇ. ಗೌಡ್ರೆ, ಮಾಡೋಕೇನು ಕೆಲಸ ಇಲ್ಲ ಅಂತ ಅಕ್ಕನ್ ಪ್ರೆಗ್ನೆಂಟ್ ಮಾಡಿ ಊರಿಗೆ ಕಳಿಸಿದ್ದಾಯ್ತು, ಈಗ ತಂಗಿಗೂ ಸ್ಕೆಚ್ ಹಾಕ್ಬಿಟ್ರ? ನಾನ್ ನಿಮ್ನ ಸುಮ್ಮನೆ ಬಿಡಲ್ಲ ರೀ. ಗೌಡ್ರೆ, 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 ಬನ್ರಿ ಈಚೆಗೆ, ಬನ್ರಿ. ಅನೇಪ್ನವ್ರಿ,
ಇದೇ ಗಂಟ್ಲು ಎಳ್ದೋಗೋ ಥರ ಕಿರ್ಚ್ಕೊತಾ ಇದ್ದಾರೆ ಮಧುರ ಅವ್ರಿಗೇನು ಆಯ್ತಾ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಾರ ಮಳ್ಳಂತರ ನಾಟಕ ಆಡ್ತೀರನ್ರಿ. ಅಯ್ಯೋದ, ನಿನ್ನೆ ರಾತ್ರಿ ಇವ್ರು ಕುಡ್ದಿದ್ರು ಅಂತ ಇವ್ರನ್ನ ನೀವು ರೂಮಿಗೆ ಕರ್ಕೊಂಡೋದ್ರಿ ತಾನೇ? ನೋಡಿ ನನ್ನ ಅದೇ ನನ್ನ ಕ್ವಾಣಕ್ಕೆ ಕರ್ಕೊಂಡು ಹೋದ್ರೆ ನೀವ್ ಯಾಕೆ ಪಟ್ಟಿ ಹುರ್ಕತ್ತಾ ಇದ್ದೀರಿ? ಬಾವ ಕುಡ್ದು ಬಿಟ್ಟಿದ್ದಾರೆ, ಎಲ್ಲಾದ್ರೂ ಬಿದ್ದು ಬಿಡ್ತಾರೆ ಅಂತ ರೂಮಿಗೆ ಕರ್ಕೊಂಡು ಹೋದ್ರೆ ಮಾಡಬಾರ್ದು ಕೆಲಸ ಮಾಡಿದೀರಾ, ಅದಕ್ಕೆ ಅವ್ರು ವಾಂತಿ ಮಾಡ್ಕೊತಿರೋದು. ಅದೆಲ್ಲ ನಮ್ ಸಂಸಾರದ ಗುಟ್ಟು ಅದನ್ನ ಕಟ್ಕೊಂಡು ನಿಮ್ಗೇನಾ? ನನಗೇನು ಆಗ್ಬೇಕಾದಿಲ್ಲ, ಆಗಿರೋದೆಲ್ಲ ನಿಮ್ಗೆ. ನೋಡಿ ಅದ್ ಯಾನಾಗಿತ್ತು ಅಂತ ಹೊಸ ಬುಡ್ಚೋಳಿ ಹೇಳಕ್ಕೇನ್ರಿ ಉಳಿದಿದೆ, ಮದುಕ್ಕಿಂತ ಮೊದಲು ಇವ್ರು ತಾಯಿ ಆಗ್ಬಿಟ್ಟಿದಾರ. ಜಾನಿಯವ್ರೆ, ನಮ್ ಬಾವನ್ ಕುಸ್ಕೆ ನನ್ ತಾಯಿ ಆಯ್ತವನಿ. ಕೂಸಿಟ್ಟಿದ್ಮೇಕೆ ನಾವಿಬ್ರು ಮದ್ವೆನೂ ಆಯ್ತೀವಿ. ನಾನೇನಾದ್ರೂ ಕೋಪದಲ್ಲಿ ಅಲ್ಲಿಗೆ ಹೋಗಿ ಗೌಡ್ರ ಮೇಲೆ ಕೈ ಮಾಡಿದ್ರೆ ನನ್ನ ಕನಸು ನನ್ಸಾಗ್ಬಿಡ್ಬೋದು. ಈಗ ಏನ್ ಮಾಡ್ಲಿ? ಪಾರೋರ್ನ ಮಧುರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಿಪೋರ್ಟ್ ತರೋವರೆಗೂ ಏನೂ ಮಾತಾಡದೆ ಸುಮ್ಮನಿರೋದೇ ಒಳ್ಳೇದು. ಸೂರ್ಯ ಅವ್ರೆ, ಇಷ್ಟೊತ್ತಾದ್ರೂ ನಮ್ ಬಾವ ಅಟ್ಟಿಗೆ ಬಂದಿಲ್ಲ. ನಿಮ್ಮ ಹತ್ರ ಎಲ್ಲಾದ್ರೂ ಹೋಯ್ತೀನಿ ಅಂತ ಹೇಳಿದ್ರಾ? ಏನು ಹೇಳಲಿಲ್ಲ ಪರವ್ರೆ, ಅವ್ರು ಬೆಳಗ್ಗೆಯಿಂದ ಯಾಕೋ ಒಂಥರ ಇದ್ರು. ನಂಗೂ ಹಂಗೆ ಅನ್ಸ್ತು. ಒತ್ತಾರಿಂದ ಏನೋ ಯೋಚನೆ ಮಾಡ್ತಾನೆ ಇದ್ರು. ಈಗ ನೋಡಿದ್ರೆ ಇನ್ನೂ ಅಟ್ಟಿಗೆ ಬಂದಿಲ್ಲ. ಬನ್ನಿ ಹೋಗಿ ಹುಡ್ಕೊಂಡ್ ಬರುಮಾ? ಪಾರೋರೆ ಅವ್ರು ಎಲ್ಲಿ ಹೋಯ್ರಂದಳಿ ಗೊತ್ತಿಲ್ಲದೆ ಎಲ್ಲಂದಳಿ ಹುಡ್ಕೋದು ಮಾರ್ರೆ. ಹಂಗನ್ಬಿಟ್ಟು ಸುಮ್ನೆ ಇರಕ್ಕಂತ ಬನ್ನಿ ಎಲ್ಲ ಕಡೆ ಹುಡ್ಕುಮ. ಅಡ್ಡಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡುವ, ಆದ್ರೂ ಬರಲಿಲ್ಲ ಅಂದ್ರೆ ಹುಡ್ಕುವ. ಸರಿ, ಹಾಗಾದ್ರೆ ನೀವು ವೇಟ್ ಮಾಡಿ, ನಾನು ಮಲಗಿರ್ತೀನಿ, ಹೋಗುವ ಕರೀರಿ ಬರ್ತೀನಿ.